ಶ್ರಾವಣ ಮಾಸದಲ್ಲಿ ಪಾಲಿಸಬೇಕಾದ ನಿಯಮಗಳೇನು? ಮಹಾಲಕ್ಷ್ಮೀ ದೇವಿ ಪ್ರೀತಿಗೋಸ್ಕರ ಮಾಡಬೇಕಾದ ಕೆಲಸಗಳೇನು? ವರಮಹಾಲಕ್ಷ್ಮಿ ವ್ರತವನ್ನು ಯಾವ ದಿನಾಂಕದಲ್ಲಿ ಆಚರಿಸಬೇಕು? ವ್ರತದ ದಿನವೇ ಆಚರಿಸಲು ಸಾಧ್ಯವಾಗದಿದ್ದರೆ ಯಾವ ದಿನ ಅಥವಾ ಯಾವ ಶುಕ್ರವಾರದ ದಿನ ಆಚರಿಸಬೇಕು? ಗ್ರಹಣದ ದಿನವೇ ವ್ರತ ಬಂದಿದೆ, ಆಚರಿಸಬೇಕಾ ಅಥವಾ ಬೇಡವಾ? ಶ್ರಾವಣ ಮಾಸಕ್ಕೂ ಮುನ್ನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು? ಈ ಮಾಸದಲ್ಲಿ ಮಾಡಬಾರದ ತಪ್ಪುಗಳೇನು ಎಂದು ಈಗ ತಿಳಿಯೋಣ. ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದ ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಶ್ರಾವಣ ಮಾಸವೂ ಒಂದು. ಶ್ರೀ ಮಹಾಲಕ್ಷ್ಮಿ, ವಿಷ್ಣು ದೇವರು ಜೊತೆಗೆ ಶಿವನಿಗೂ ಅತ್ಯಂತ ಪ್ರಿಯವಾದ ಮಾಸವೆಂದರೆ ಅದು ಶ್ರಾವಣ ಮಾಸ. ಈ ಮಾಸದಲ್ಲಿ ಮಾಡುವ ಲಕ್ಷ್ಮೀ ಪೂಜೆಯಿಂದ ಕಠಿಣವಾದ ಬಡತನ ದೂರವಾಗಿ ಮಹಾಲಕ್ಷ್ಮಿಯ ಕೃಪೆಯಿಂದ ಅದೃಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ವರ್ಷ ಶ್ರಾವಣ ಮಾಸವು ಆಗಸ್ಟ್ 13ನೇ ತಾರೀಕಿನಿಂದ ಆರಂಭವಾಗಿ ಸೆಪ್ಟೆಂಬರ್ 11ನೇ ತಾರೀಕಿಗೆ ಮುಕ್ತಾಯವಾಗುತ್ತದೆ. ಈ ವರ್ಷ ಬಂದಿರುವ ಶ್ರಾವಣ ಮಾಸವು ಗುರುವಾರದ ದಿನ ಆರಂಭವಾಗುತ್ತದೆ. ಈ ಮಾಸದಲ್ಲಿ ಒಟ್ಟು 4 ಶ್ರಾವಣ ಶುಕ್ರವಾರಗಳು ಬಂದಿದೆ, 4 ಶ್ರಾವಣ ಮಂಗಳವಾರಗಳು ಬಂದಿದೆ, 4 ಶ್ರಾವಣ ಸೋಮವಾರಗಳು ಬಂದಿದೆ. ಆಗಸ್ಟ್ 14, 21, 28 ಹಾಗೆ 4 ಸೆಪ್ಟೆಂಬರ್ ಇವು ಶ್ರಾವಣ ಮಾಸದ ಶುಕ್ರವಾರಗಳಾಗಿವೆ. ಹಾಗೆ 18, 25, 1, 8ನೇ ತಾರೀಕುಗಳು ಶ್ರಾವಣ ಮಾಸದ ಮಂಗಳವಾರಗಳಾಗಿವೆ. ಹಾಗೂ 17, 24, 31, 7 ಇವು ಶ್ರಾವಣ ಸೋಮವಾರಗಳಾಗಿವೆ. ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳಂದು ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ವರ್ಷ ಪೂರ್ತಿ ಐಶ್ವರ್ಯಕ್ಕೆ ಕೊರತೆಯೇ ಬರುವುದಿಲ್ಲ. ಶ್ರಾವಣ ಮಾಸದ ಮಂಗಳವಾರಗಳಂದು ತಪ್ಪದೆ ಮಂಗಳಗೌರಿ ವ್ರತವನ್ನು ಆಚರಿಸಬೇಕು. ಇನ್ನು ಸ್ತ್ರೀಯರು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ 1 ವರ್ಷದಿಂದ ಕಾದಿರುತ್ತಾರೆ. ಈ ವರ್ಷ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ 28ನೇ ತಾರೀಕು ಬಂದಿದೆ. ಶ್ರದ್ಧೆ ಭಕ್ತಿಯಿಂದ ಪ್ರತಿ ವರ್ಷವೂ ಈ ವರಮಹಾಲಕ್ಷ್ಮಿಯ ವ್ರತವನ್ನು ಯಾರು ಆಚರಿಸುತ್ತಾರೋ ಆ ಮನೆಯಲ್ಲಿ ಸಕಲ ಸೌಭಾಗ್ಯ, ಸಂಪತ್ತು, ಸಕಲ ಶುಭ ವೃದ್ಧಿಯಾಗುತ್ತದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನದಂದು ಆಚರಿಸಬೇಕೆಂಬ ಗೊಂದಲ ಎಲ್ಲರಲ್ಲೂ ಇರುತ್ತದೆ. ಕ್ಯಾಲೆಂಡರ್ಗಳಲ್ಲಿ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ 21 ಎಂದು ನೀಡಿದ್ದಾರೆ. ಆದರೆ ಈ ಬಾರಿ ಆಗಸ್ಟ್ 28 ಶುಕ್ರವಾರದ ದಿನವೇ ಆಚರಿಸಬೇಕು. ಏಕೆಂದರೆ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದ ದಿನವೇ ವ್ರತವನ್ನು ಆಚರಿಸಬೇಕು. ಆ ದಿನ ಚಂದ್ರನ ಬೆಳಕು ಇರಬೇಕು. ಈ ಬಾರಿ ಮತ್ತೊಂದು ಗೊಂದಲವೇನೆಂದರೆ ಅದೇ ದಿನ ಗ್ರಹಣ ಕೂಡ ಬಂದಿದೆ. ಹೀಗಾಗಿ ವ್ರತ ಆಚರಿಸಬೇಕಾ ಬೇಡವಾ ಎಂಬ ಗೊಂದಲ ಎಲ್ಲರಲ್ಲೂ ಇರುತ್ತದೆ. ಆಗಸ್ಟ್ 28ಕ್ಕೆ ಜರುಗುವ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಹಾಗಾಗಿ ಗ್ರಹಣದ ಆಚರಣೆ ಇರುವುದಿಲ್ಲ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಹುದು. ಇನ್ನು ಅಕಸ್ಮಾತಾಗಿ ವರಮಹಾಲಕ್ಷ್ಮಿ ವ್ರತದ ದಿನ ಮಹಾಲಕ್ಷ್ಮಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ, ಅಂದರೆ ತಿಂಗಳ ಸಮಸ್ಯೆ ಅಥವಾ ಇತರ ಕಾರಣಗಳಿಂದ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ, ನವರಾತ್ರಿಯಲ್ಲಿ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದ ದಿನ, ಅದರಲ್ಲೂ ಹುಣ್ಣಿಮೆಗೆ ಸಮೀಪವಿರುವ ಶುಕ್ರವಾರದಂದು ಶುಕ್ರವಾರದ ವ್ರತವನ್ನು ಆಚರಿಸಬಹುದು. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ವಸ್ತುಗಳನ್ನು ತಂದಿಟ್ಟುಕೊಳ್ಳಬೇಕು ಎಂದು ನೋಡೋಣ. ಮನೆಯಲ್ಲಿ ದೇವಿಯ ಫೋಟೋ ಇಲ್ಲವೆಂದರೆ ತಂದಿಟ್ಟುಕೊಳ್ಳಿ. ದೇವಿಗೆ ಶಂಖವನ್ನು ಈ ಮಾಸದಲ್ಲಿ ತಂದಿಟ್ಟುಕೊಂಡರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಬಂದು ನೆಲೆಸುತ್ತಾಳೆ ಎಂಬುದು ಮರೆಯದಿರಿ. ಇನ್ನು ತಾವರೆ ಬೀಜಗಳನ್ನು ತರಬಹುದು. ತಾವರೆ ಬೀಜದ ಮಾಲೆಯನ್ನು ಮಹಾಲಕ್ಷ್ಮಿ ತಾಯಿಗೆ ವಿಗ್ರಹಕ್ಕೆ ಅಲಂಕಾರ ಮಾಡಿ. ಸಾಧ್ಯವಾದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಚಿಕ್ಕದಾದರೂ ಬೆಳ್ಳಿ ದೀಪವನ್ನು ತಂದಿಟ್ಟುಕೊಳ್ಳಿ. ಇನ್ನು ಬೆಳ್ಳಿ ದೀಪ ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ 5 ಮಣ್ಣಿನ ದೀಪವನ್ನಾದರೂ ತಂದಿಟ್ಟುಕೊಳ್ಳಿ. ಸರ್ವಶ್ರೇಷ್ಠವಾದ ಮಣ್ಣಿನ ದೀಪಗಳು ಕೂಡ ಮನೆಗೆ ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಹೊತ್ತು ತರುತ್ತದೆ. ಇನ್ನು ಶ್ರಾವಣ ಮಾಸದಲ್ಲಿ ಹೊಸ ಪೊರಕೆ, ಬಾಚಣಿಕೆ, ಬೆಳ್ಳಿಯ ಲಕ್ಷ್ಮಿ ಅಥವಾ ಬೆಳ್ಳಿಯ ನಾಣ್ಯ, ಅರಿಶಿನ, ಕುಂಕುಮ, ಕವಡೆಗಳು, ಗೋಮತಿ ಚಕ್ರಗಳು, ಬಳೆಗಳು, ಕಳಶಕ್ಕೆ ಬೇಕಾದ ತಾಮ್ರದ ಚೊಂಬು, ನೂತನ ವಸ್ತ್ರಗಳನ್ನು ಖರೀದಿಸಿ ಇಟ್ಟುಕೊಳ್ಳಿ. ಇನ್ನು ಶ್ರಾವಣ ಮಾಸಕ್ಕೂ ಮುನ್ನ ಮನೆಯನ್ನು ಶುಚಿ ಮಾಡಿಕೊಳ್ಳಿ. ಮನೆಗೆ ಅವಶ್ಯಕತೆ ಇಲ್ಲದ ವಸ್ತುಗಳನ್ನು ಮನೆಯಿಂದ ಹೊರಹಾಕಿ. ಹಾಗೆ ಶ್ರಾವಣ ಮಾಸದಲ್ಲಿ ವ್ರತವನ್ನು ಆಚರಿಸುವವರು ಮಾಂಸಾಹಾರದಿಂದ ದೂರವಿರಿ.
ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಯು ವರಮಹಾಲಕ್ಷ್ಮಿಯ ರೂಪದಲ್ಲಿ ಮನೆಗೆ ಬರುತ್ತಾಳೆ. ಆದ್ದರಿಂದ ಈ ಮಾಸದಲ್ಲಿ ಮನೆಯನ್ನಷ್ಟೇ ಅಲ್ಲದೆ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ. ಕೆಟ್ಟದನ್ನು ಆಲೋಚಿಸದೆ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಪೂಜೆ ಮಾಡಿ. ಈ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಯ ಕಥೆಗಳನ್ನು ಕೇಳಿ. ಮನೆಯಲ್ಲಿರುವ ಮಕ್ಕಳಿಗೂ ಈ ಕಥೆಗಳನ್ನು ಹೇಳಿಕೊಡಿ. ಈ ಮಾಸದಲ್ಲಿ ಬರೀ ಲಕ್ಷ್ಮೀ ಪೂಜೆ ಮಾತ್ರವಲ್ಲದೆ ಶಿವನ ಪೂಜೆ, ವಿಷ್ಣುವಿನ ಪೂಜೆ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಮಂಗಳಗೌರಿ ವ್ರತ, ನಾಗರ ಪಂಚಮಿ, ರಕ್ಷಾಬಂಧನ ಹಾಗೆ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದು ಹಲವಾರು ಹಬ್ಬ ಪೂಜೆಗಳಿವೆ. ಹಾಗಾಗಿ ಈ ಮಾಸವನ್ನು ಶ್ರೇಷ್ಠ ಮಾಸವಾಗಿ ಪರಿಗಣಿಸುತ್ತೇವೆ. ಹಾಗಾಗಿ ಈ ಮಾಸದಲ್ಲಿ ಬರುವ ಎಲ್ಲ ಹಬ್ಬಗಳನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದರೆ ಸಕಲ ಸೌಭಾಗ್ಯವು ನಮ್ಮದಾಗುತ್ತದೆ. ಈ ಮಾಹಿತಿಗಳು ಇಷ್ಟವಾದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.